ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ವರ್ಡ್ ನಲ್ಲಿ ವ್ಯೂ ಮೆನು ಅಲ್ಲಿ ಇರುವಂತಹ ಆಪ್ಷನ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಪ್ರಿಂಟ್ ಲೇಔಟ್. MS ವರ್ಡ್ ಅಲ್ಲಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಪ್ರಿಂಟ್ ಲೇಔಟ್. ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದ್ರೆ ಡಿಫಾಲ್ಟ್ ಆಗಿ ಪ್ರಿಂಟ್ ಲೇಔಟ್ ಸೆಟ್ ಆಗಿರುತ್ತೆ. ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು, ನಮಗೆ ಯಾವ ರೀತಿಯಾಗಿ ಬೇಕು. ಮೊದಲು ನಾವಿಲ್ಲಿ ಏನಾದ್ರೂ ಟೈಪ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ನಾನು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ತಗೊಂಡಿದ್ದೀನಿ. ನಂತರ ನಾವು ರೀಡ್ ಮೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಂದಿದೆ ಅಂತ. ರೀಡ್ ಮೋಡ್ ಅಂದ್ರೆ ನಾವು ಬುಕ್ಸ್ ಅನ್ನ ಯಾವ ರೀತಿ ಓಪನ್ ಮಾಡ್ತೀವಿ ಆ ರೀತಿ ನಮ್ಗೆ ಬುಕ್ಸ್ ಲೇಔಟ್ ಅಲ್ಲಿ ನಮ್ಗೆ ಇಲ್ಲಿ ಕಾಣಿಸುತ್ತೆ. ರೀಡ್ ಲೇಔಟ್ 2 ಪೇಜ್ಗಳಲ್ಲಿ ನಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ಪೇಜ್ ಬೇಕಂದ್ರೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ರೀಡ್ ಲೇಔಟ್ ನಮ್ಗೆ ಕಾಣಿಸುತ್ತೆ. ನಂತರ ಎಸ್ಕೇಪ್. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ವೆಬ್ ಲೇಔಟ್. ನೀವೀಗ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಸ್ವಲ್ಪ ಝೂಮ್ ಮಾಡೋಣ. ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ವೆಬ್ ಲೇಔಟ್ ಅಲ್ಲಿ ಒಂದೇ ಪೇಜ್ ಇರುತ್ತೆ. ಪ್ರಿಂಟ್ ಲೇಔಟ್ ಅಥವಾ ರೀಡ್ ಲೇಔಟ್ ಅಲ್ಲಿ ನಾವು ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ಈ ರೀತಿಯಾಗಿ ನಾವು ಗುರುತಿಸಬಹುದು. ಆದ್ರೆ ವೆಬ್ ಲೇಔಟ್ ಅಲ್ಲಿ ಒಂದೇ ಪೇಜ್ ಇರುತ್ತೆ. ನಾವು ಪ್ರಿಂಟ್ ಲೇಔಟ್ ಅಲ್ಲಿ 10 ಪೇಜ್ ಅಲ್ಲಿ ಟೈಪ್ ಮಾಡಿದ್ರು ಸಹ ನಮ್ಗೆ ಇಲ್ಲಿ ವೆಬ್ ಲೇಔಟ್ ಅಲ್ಲಿ ಒಂದೇ ಪೇಜ್ ಅಲ್ಲಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ಔಟ್ಲೈನ್. ಔಟ್ಲೈನ್ ವ್ಯೂ ಅಲ್ಲಿ ನಮಗೆ ಈ ರೀತಿಯಾಗಿ ಕಾಣುತ್ತೆ. ಪ್ರತಿಯೊಂದು ಪ್ಯಾರಾ ಇಲ್ಲಿ ನಮಗೆ ಬುಲೆಟ್ಸ್ ಅಂಡ್ ನಂಬರಿಂಗ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ನಾವು ನೋಡಬಹುದು. ನಂತರ ಕ್ಲೋಸ್ ಔಟ್ಲೈನ್ ವ್ಯೂ, ನಂತರ ವ್ಯೂ ಮೆನು, ಡ್ರಾಫ್ಟ್ ವ್ಯೂ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ಡ್ರಾಫ್ಟ್ ವ್ಯೂ ಅಲ್ಲಿ ನಮಗೆ ಫಸ್ಟ್ ಪೇಜ್, ಸೆಕೆಂಡ್ ಪೇಜ್ ಈ ರೀತಿಯಾಗಿ ಕಾಣಿಸುತ್ತೆ. ನೀವಿಲ್ಲಿ ನೋಡಬಹುದು ಡಾಟ್ ಲೈನ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ಈ ರೀತಿಯಾಗಿ ನಮಗೆ ಪೇಜ್ ಸಹ ಇಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಆಪ್ಷನ್ ಇಮರ್ಸಿವ್ ರೀಡರ್. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಮ್ಮ ಡಾಕ್ಯುಮೆಂಟ್ ನಮ್ಗೆ ಕಾಣಿಸ್ತಾ ಇದೆ ಅಂತ. ನೀವಿಲ್ಲಿ ನೋಡಬಹುದು ಟೆಕ್ಸ್ಟ್ ಸ್ಪೇಸಿಂಗ್. ಟೆಕ್ಸ್ಟ್ ನಡುವೆ ನಮ್ಗೆ ಎಷ್ಟು ಸ್ಪೇಸ್ ಇರಬೇಕು ಅಂತ. ನಾವು ಲೈನ್ ಸ್ಪೇಸಿಂಗ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಇಲ್ಲಿ ಅದೇ ರೀತಿಯಾಗಿ ನಾವು ಟೆಕ್ಸ್ಟ್ ಸ್ಪೇಸಿಂಗ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು ಈ ರೀತಿಯಾಗಿ. ನಂತರ ಕಾಲಮ್ ವಿಡ್ತ್ ವೆರಿ ನ್ಯಾರೋ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ನಂತರ ಕಾಲಮ್ ವಿಡ್ತ್ ನ್ಯಾರೋ, ಮೊಡರೇಟ್ ಈ ರೀತಿಯಾಗಿ. ನಂತರ ವೈಡ್ ಪೇಜ್ ಈ ರೀತಿಯಾಗಿ ನಾವಿಲ್ಲಿ ಪೇಜ್ ವ್ಯೂ ಅನ್ನ ಚೇಂಜ್ ಮಾಡಬಹುದು ಯಾವ ರೀತಿಯಾಗಿ ನಮ್ಗೆ ಬೇಕು. ನಂತರ ಪೇಜ್ ಕಲರ್. ನಮಗಿಲ್ಲಿ ಪೇಜ್ ಕಲರ್ ಬೇಕಂದ್ರೆ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ಪೇಜ್ ಕಲರ್, ಬ್ಲಾಕ್ ಕಲರ್ ಈ ರೀತಿಯಾಗಿ. ನಂತರ ನನ್ನ ಆಪ್ಷನ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಲೈನ್ ಫೋಕಸ್. ನಾವಿಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನ ಓದಬೇಕಾದ್ರೆ, ಒಂದು ಪ್ಯಾರಾ ಓದಬೇಕು ಅಥವಾ ಒಂದು ಲೈನ್, 2 ಲೈನ್ ಅನ್ನ ನಾವಿಲ್ಲಿ ಹೈಲೈಟ್ ಮಾಡಿ ಓದಬೇಕಂದ್ರೆ ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು. ಒಂದ್ ಲೈನ್ ನೀವಿಲ್ಲಿ ನೋಡ್ತಾ ಇರಬಹುದು. ಸೆಕೆಂಡ್ ಲೈನ್ ಬೇಕಂದ್ರೆ ಈ ರೀತಿಯಾಗಿ ಡೌನ್ ಆರೋ, ಅಥವಾ ಟಾಪ್ ಲೈನ್ ನಾವಿಲ್ಲಿ ಓದ್ಬೇಕಂದ್ರೆ ಅಪ್ ಆರೋ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಲೈನ್ ಫೋಕಸ್ 3 ಲೈನ್ಸ್ ನೀವಿಲ್ಲಿ ನೋಡಬಹುದು 3 ಲೈನ್ಸ್. ನಂತರ ಲೈನ್ ಫೋಕಸ್ 5 ಲೈನ್ಸ್. ಈ ರೀತಿಯಾಗಿ ನಾವು ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಲೈನ್ ಆಪ್ಷನ್ ನನ್. ನೆಕ್ಸ್ಟ್ ಆಪ್ಷನ್ ಇದೆ ಸಿಲೆಬಸ್. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಮ್ಮ ಡಾಕ್ಯುಮೆಂಟ್ ಚೇಂಜ್ ಆಗ್ತಾ ಇದೆ ಅಂತ. ಇಲ್ಲಿ ನಾವು ಪಾಯಿಂಟ್ಸ್ ಅಥವಾ ಕಾಮಾ, ಸ್ಪೇಸ್ ಅನ್ನ ನಾವಿಲ್ಲಿ ನೋಡಬಹುದು ಈ ರೀತಿಯಾಗಿ. ಈಗ ಇಲ್ಲಿ ನಮಗೆ ಯಾವುದೇ ಸ್ಪೇಸ್ ಅಥವಾ ಯಾವುದೇ ಪಾಯಿಂಟ್ಸ್ ಕಾಣಿಸ್ತಾ ಇಲ್ಲ. ನಂತರ ಸಿಲೆಬಸ್ ನೀವೀಗ ನೋಡಬಹುದು ಪಾಯಿಂಟ್ಸ್ ಅಥವಾ ಸ್ಪೇಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವು ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಇದೆ ರೀಡ್ ಅಲೌಡ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ರೀಡ್ ಅಲೌಡ್ ಆಪ್ಷನ್ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ. ನಾವು MS ವರ್ಡ್ ಅಲ್ಲಿ ಯಾವುದೇ ಒಂದು ವರ್ಡ್ ಗಳನ್ನ ಅಥವಾ ಯಾವುದೇ ಒಂದು ಪ್ಯಾರಾ ಪ್ರೊನೌನ್ಸ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದ್ರೆ ನಾವಿಲ್ಲಿ ರೀಡ್ ಅಲೌಡ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು.
ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರೀಡ್ ಅಲೌಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Video provides a powerful way to help you prove your point. When you click online video, you can paste in the embed code. ಪಾಸ್. ಈ ರೀತಿಯಾಗಿ ನೀವು MS ವರ್ಡ್ ಅಲ್ಲಿ ರೀಡ್ ಅಲೌಡ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಕ್ಲೋಸ್ ಇಮರ್ಸಿವ್ ರೀಡರ್, ನೆಕ್ಸ್ಟ್ ವ್ಯೂ ಮೆನು, ನಂತರ ಪ್ರಿಂಟ್ ಲೇಔಟ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ವರ್ಟಿಕಲ್ ವ್ಯೂ ಅಥವಾ ಸ್ಲೈಡ್ ಟು ಸ್ಲೈಡ್ ವ್ಯೂ. ನಾವು ಯಾವ ರೀತಿಯಾಗಿ ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ಸ್ಕ್ರೋಲ್ ಡೌನ್ ಮಾಡ್ತೀವಿ, ಅದೇ ರೀತಿಯಾಗಿ ನಮ್ಗೆ ಹಾರಿಜಾಂಟಲಿ ಸ್ಲೈಡ್ ವ್ಯೂ ಅನ್ನ ನಾವಿಲ್ಲಿ ನೋಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ನಂತರ ಥರ್ಡ್ ಪೇಜ್, ಫೋರ್ತ್ ಪೇಜ್, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಸಹ ನಾವು ಪೇಜ್ ವ್ಯೂ ಅನ್ನ ನೋಡಬಹುದು. ಯಾವ ರೀತಿಯಾಗಿ ನಾವು ಬುಕ್ಸ್ ಓಪನ್ ಮಾಡ್ತೀವಿ ಅದೇ ರೀತಿಯಾಗಿ. ನಂತರ ವರ್ಟಿಕಲ್ ವ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ ಇದೆ ರೂಲರ್. MS ವರ್ಡ್ ಅಲ್ಲಿ ನಮಗೆ ರೂಲರ್ ಬೇಕಂದ್ರೆ ನಾವಿಲ್ಲಿ ತಗೋಬಹುದು ಅಥವಾ ಅನ್ಚೆಕ್ ಸಹ ಮಾಡಬಹುದು. ರೂಲರ್, ಗ್ರಿಡ್ ಲೈನ್ಸ್, ನಂತರ ನ್ಯಾವಿಗೇಷನ್ ಪ್ಯಾನ್, ಈ ರೀತಿಯಾಗಿ. ಹೆಡ್ಡಿಂಗ್ ನಮ್ಗಿಲ್ಲಿ ಶೋ ಮಾಡುತ್ತೆ ಅಥವಾ ಪೇಜಸ್, ಯಾವ ಪೇಜ್ ಅಲ್ಲಿ ಯಾವ ಇನ್ಫಾರ್ಮೇಶನ್ ಇದೆ ನಾವಿಲ್ಲಿ ಚೆಕ್ ಮಾಡಬಹುದು. ನಂತರ ರಿಸಲ್ಟ್, ನಾವು ಯಾವುದೇ ಒಂದು ಹೆಡ್ಡಿಂಗ್ ಅನ್ನ ಸರ್ಚ್ ಮಾಡಿದ್ದಲ್ಲಿ ಅಥವಾ ಕಾಪಿ ಪೇಸ್ಟ್ ಮಾಡಿದ್ದಲ್ಲಿ ನಮ್ಗೆ ಇಲ್ಲಿ ಸಿಗುತ್ತೆ. ನಂತರ ಕ್ಲೋಸ್, ನಂತರ ನೋ ಗ್ರಿಡ್ ಲೈನ್ಸ್, ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಝೂಮ್ ಆಪ್ಷನ್. ನಾವು ಯಾವಾಗಲೂ 100% ಝೂಮ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. 200% ಝೂಮ್, ಓಕೆ. ಈ ರೀತಿಯಾಗಿ ನಾವು ಝೂಮ್ ಔಟ್ ಅಥವಾ ಝೂಮ್ ಇನ್ ಮಾಡಬಹುದು. ಅಥವಾ ನಾವು ಕೀಬೋರ್ಡ್ ಇಂದ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಸ್ಕ್ರೋಲ್ ಮೂವ್ ಮಾಡೋದ್ರ ಮುಖಾಂತರ ಝೂಮ್ ಔಟ್ ಮತ್ತು ಝೂಮ್ ಇನ್ ಮಾಡಬಹುದು. ನಂತರ 100%, ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ಒನ್ ಪೇಜ್. ಈ ರೀತಿಯಾಗಿ ನಮಗೆ ಪೇಜ್ ಲೇಔಟ್ ಸಿಗುತ್ತೆ. ನಂತರ ಮಲ್ಟಿಪಲ್ ಪೇಜಸ್, ಈ ರೀತಿಯಾಗಿ. ಪೇಜ್ ವಿಡ್ತ್, ಈ ರೀತಿಯಾಗಿ ನಾವು ವ್ಯೂ ಮೆನುನಲ್ಲಿ ನಮಗೆ ಯಾವ ರೀತಿಯ ಡಾಕ್ಯುಮೆಂಟ್ ವ್ಯೂ ಬೇಕು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಸಿಗುತ್ತೆ ನ್ಯೂ ವಿಂಡೋ. ನೀವಿಲ್ಲಿ ನೋಡಬಹುದು 2 ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗಿದೆ. ನಾವು ವರ್ಕ್ ಮಾಡ್ತಾ ಇರುವಂತಹ ಡಾಕ್ಯುಮೆಂಟ್ ಇನ್ನೊಂದು ಡೂಪ್ಲಿಕೇಟ್ ಕಾಪಿ ನಮ್ಗಿಲ್ಲಿ ಓಪನ್ ಆಗುತ್ತೆ. ನಂತರ ವ್ಯೂ ಮೆನು, ಅರೇಂಜ್ ಆಲ್ ಡಾಕ್ಯುಮೆಂಟ್ಸ್. ಬೇರೆ ಒಂದು ಡಾಕ್ಯುಮೆಂಟ್ ಇಂದ ನಾವು ಇನ್ಫಾರ್ಮೇಶನ್ ಅನ್ನ ಕಾಪಿ ಪೇಸ್ಟ್ ಮಾಡಬೇಕಾದ್ರೆ ಅಥವಾ ಟೈಪ್ ಮಾಡಬೇಕಾದ್ರೆ ನಾವು ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಅಥವಾ ಯಾವುದೇ 2 ಡಾಕ್ಯುಮೆಂಟ್ ಅನ್ನ ಕಂಪೇರ್ ಮಾಡಬೇಕಾದ್ರೆ ಸಹ ನಾವಿಲ್ಲಿ ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಅರೇಂಜ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸೆಕೆಂಡ್ ಡಾಕ್ಯುಮೆಂಟ್ ಬಂದಿದೆ ಅಂತ. ಫಸ್ಟ್ ಡಾಕ್ಯುಮೆಂಟ್ ಮತ್ತು ಸೆಕೆಂಡ್ ಡಾಕ್ಯುಮೆಂಟ್ ನಾವು ಈ ರೀತಿಯಾಗಿ ಕಂಪೇರ್ ಮಾಡಬಹುದು, ಯಾವ ಪೇಜ್ ಅಥವಾ ಯಾವ ಲೈನ್, ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ವ್ಯೂ ಸೈಡ್ ಬೈ ಸೈಡ್. ಈಗ ನೀವು ನೋಡ್ತಾ ಇರಬಹುದು ಫಸ್ಟ್ ಡಾಕ್ಯುಮೆಂಟ್ ಮತ್ತು ಸೆಕೆಂಡ್ ಡಾಕ್ಯುಮೆಂಟ್. ಈ ರೀತಿಯಾಗಿ ಸಹ ನಾವು ನಮ್ಮ ಡಾಕ್ಯುಮೆಂಟ್ ಅನ್ನ ಕಂಪೇರ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಮ್ಯಾಕ್ಸಿಮೈಸ್, ಈ ರೀತಿಯಾಗಿ ನಾವು ಅರೇಂಜ್ ಆಲ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸ್ವಿಚ್ ವಿಂಡೋಸ್. ನಾವಿಲ್ಲಿ ಡಾಕ್ಯುಮೆಂಟ್ ಗಳನ್ನ ಕಂಪೇರ್ ಮಾಡೋದಕ್ಕೋಸ್ಕರ ಈ ಆಪ್ಷನ್ ಸಹ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ಮಿನಿಮೈಸ್. ನೆಕ್ಸ್ಟ್ ಆಪ್ಷನ್ ಇದೆ ಸ್ಪ್ಲಿಟ್ ಆಪ್ಷನ್, ಎಂಟರ್, ನಂತರ ಸ್ಪ್ಲಿಟ್. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಾವಿಲ್ಲಿ ಯಾವುದೇ ಒಂದು ಟೇಬಲ್ ಅನ್ನ ರೆಡಿ ಮಾಡಿದಾಗ, ಯಾವುದೇ ಒಂದು ಡೇಟಾ ಎಂಟ್ರಿ ಮಾಡಬೇಕಾದ್ರೆ, ಹೆಡ್ಡಿಂಗ್ ನಾವು ಟೈಪ್ ಮಾಡಿದಾಗ ಸ್ಪ್ಲಿಟ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಪೇಜ್ ನಮ್ಗಿಲ್ಲಿ ಕಾಣಿಸ್ತಾ ಇರುತ್ತೆ, ಸೆಕೆಂಡ್ ಪೇಜ್ ನಾವಿಲ್ಲಿ ಈ ರೀತಿಯಾಗಿ ಎಂಟ್ರಿ ಮಾಡಬಹುದು. ರಿಮೂವ್ ಸ್ಪ್ಲಿಟ್, ನಾವೀಗ ನ್ಯೂ ಪೇಜ್ ಅನ್ನ ತಗೊಳ್ಳೋಣ. ನ್ಯೂ ಪೇಜ್, ಇನ್ಸರ್ಟ್ ಟೇಬಲ್, ಇನ್ಸರ್ಟ್ ಟೇಬಲ್, ನಂಬರ್ ಆಫ್ ಕಾಲಮ್ಸ್ 10, ನಂಬರ್ ಆಫ್ ರೋ 500, ಎಂಟರ್. ಈ ರೀತಿಯಾಗಿ ನಾನೀಗ ಟೇಬಲ್ ಹೆಡ್ಡಿಂಗ್ ಅನ್ನ ಟೈಪ್ ಮಾಡ್ತೀನಿ. ಈ ರೀತಿಯಾಗಿ ನಾವು ಯಾವುದೇ ಒಂದು ಡೇಟಾ ಎಂಟ್ರಿ ಮಾಡಬೇಕಂದ್ರೆ ಯಾವುದೇ ಒಂದು ಟೇಬಲ್ ಅಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ವ್ಯೂ ಮೆನು, ಸ್ಪ್ಲಿಟ್ ಆಪ್ಷನ್. ನಾವೀಗ ಈ ರೀತಿಯಾಗಿ ಎಂಟ್ರಿ ಮಾಡಬಹುದು. ನಮ್ಮ ಹೆಡ್ಡಿಂಗ್ ಏನಿರುತ್ತೆ ನಮ್ಗಿಲ್ಲಿ ಕಾಣಿಸ್ತಾ ಇರುತ್ತೆ. ನಾವಿಲ್ಲಿ ಎಷ್ಟು ಪೇಜ್ ಸಹ ಡೇಟಾ ಎಂಟ್ರಿಯನ್ನ ಮಾಡಬಹುದು. ಈ ರೀತಿಯಾಗಿ ನಾವು ಸ್ಪ್ಲಿಟ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ನಂತರ ರಿಮೂವ್ ಸ್ಪ್ಲಿಟ್ ಆಪ್ಷನ್, ಈ ರೀತಿಯಾಗಿ ನಾವು ಸ್ಪ್ಲಿಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಫೈಲ್ ಮೆನು, ನ್ಯೂ ಪೇಜ್. ನೆಕ್ಸ್ಟ್ ಆಪ್ಷನ್ ಮ್ಯಾಕ್ರೋಸ್ ಆಪ್ಷನ್ ಬರುತ್ತೆ. ನಾವಿಲ್ಲಿ MS ವರ್ಡ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಮಾಡಬೇಕಾದ್ರೆ, ಯಾವುದೇ ಒಂದು ಲೈನ್ ಇರಬಹುದು ಅಥವಾ ವರ್ಡ್ಸ್ ಪ್ಯಾರಾ ಇರಬಹುದು, ನಾವಿಲ್ಲಿ ಕಾಪಿ ಪೇಸ್ಟ್ ಅನ್ನ ಮಾಡ್ತೀವಿ.
ನಾವು ಒಂದು ಸಲ ಕಾಪಿ ಮಾಡಿದ್ರೆ ನಾವು MS ವರ್ಡ್ ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡಿ ಕ್ಲೋಸ್ ಮಾಡುವವರೆಗೆ ಮಾತ್ರ ನಮಗಿಲ್ಲಿ ಕಾಪಿ ಪೇಸ್ಟ್ ಆಪ್ಷನ್ ಯೂಸ್ ಆಗುತ್ತೆ. MS ವರ್ಡ್ ಕ್ಲೋಸ್ ಮಾಡಿ ನಂತರ ನಾವು ಹೊಸ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿದ್ರೆ ಕಾಪಿ ಪೇಸ್ಟ್ ಆಪ್ಷನ್ ನಮ್ಗಲ್ಲಿ ಯೂಸ್ ಆಗೋದಿಲ್ಲ. ನಾವಿಲ್ಲಿ ಮ್ಯಾಕ್ರೋ ಆಪ್ಷನ್ ಅನ್ನ ಯೂಸ್ ಮಾಡಿ ಯಾವುದೇ ಒಂದು ವರ್ಡ್ ಅಥವಾ ಯಾವುದೇ ಒಂದು ಪ್ಯಾರಾ ನಾವಿಲ್ಲಿ ಕಾಪಿ ಮಾಡಿ ಸೇವ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನೋಡೋಣ. ಮ್ಯಾಕ್ರೋ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ರೆಕಾರ್ಡ್ ಮ್ಯಾಕ್ರೋ ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮ್ಯಾಕ್ರೋ 1 ನಾವಿಲ್ಲಿ ಮ್ಯಾಕ್ರೋ ನೇಮ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ನಮಗೆ ಯಾವ ನೇಮ್ ಬೇಕು ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ ಓಕೆ. ನಾವೀಗ ಮೌಸ್ ಕರ್ಸರ್ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ನಾವೀಗ MS ವರ್ಡ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಮಾಡಿದ್ರೆ ಯಾವುದೇ ಒಂದು ಲೈನ್ ಅನ್ನ ಟೈಪ್ ಮಾಡಿದ್ರೆ ನಮ್ಗೆ ಇಲ್ಲಿ ರೆಕಾರ್ಡ್ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕಾಪಿ ಮಾಡಿದ್ದೀನಿ, ಪೇಸ್ಟ್ ಮಾಡ್ತಾ ಇದ್ದೀನಿ. Ctrl+V ಪೇಸ್ಟ್ ಈ ರೀತಿಯಾಗಿ. ನಂತರ ಮ್ಯಾಕ್ರೋಸ್ ಸ್ಟಾಪ್ ರೆಕಾರ್ಡಿಂಗ್. ನಂತರ ನಾವು ಮಾಡಿರುವಂತಹ ಡಾಕ್ಯುಮೆಂಟ್ ಯಾವ ರೀತಿಯಾಗಿ ಕಾಪಿ ಆಗಿದೆ ಅಂತ ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಫೈಲ್ ಮೆನು, ಓಪನ್ ನ್ಯೂ ಡಾಕ್ಯುಮೆಂಟ್, ವ್ಯೂ ಮೆನು, ಮ್ಯಾಕ್ರೋಸ್, ವ್ಯೂ ಮ್ಯಾಕ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ರೆಕಾರ್ಡ್ ಮಾಡಿರುವಂತಹ ಫೈಲ್ ನಮ್ಗಿಲ್ಲಿ ಸಿಗುತ್ತೆ. ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರನ್ ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ವರ್ಡ್ಗಳನ್ನ ನಾವಿಲ್ಲಿ ಮ್ಯಾಕ್ರೋ ಸಹಾಯದಿಂದ ಕಾಪಿ ಮಾಡಿ MS ವರ್ಡ್ ಅಲ್ಲಿ ಸೇವ್ ಮಾಡಬಹುದು. ನಂತರ ನಾವು ಯಾವಾಗ ಬೇಕಾದರೂ ಆ ಡಾಕ್ಯುಮೆಂಟ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಸಿಗುತ್ತೆ ಪ್ರಾಪರ್ಟೀಸ್. ನಮ್ಮ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ನಮ್ಗಿಲ್ಲಿ ಸಿಗುತ್ತೆ. ನೆಕ್ಸ್ಟ್ ಆಪ್ಷನ್ ರಿವ್ಯೂ ಮೆನು, ರಿಸ್ಟ್ರಿಕ್ಟ್ ಎಡಿಟಿಂಗ್ ಅಥವಾ ಪ್ರೊಟೆಕ್ಟ್ ಡಾಕ್ಯುಮೆಂಟ್. MS ವರ್ಡ್ ಅಲ್ಲಿ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದಾಗ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಬೇಕು. ಯಾರು ಆ ಡಾಕ್ಯುಮೆಂಟ್ ಅನ್ನ ಎಡಿಟ್ ಮಾಡಬಾರ್ದು ಅಥವಾ ಡಿಲೀಟ್ ಮಾಡಬಾರ್ದು. ಹಾಗಿದ್ದಾಗ ನಾವು ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ರಿಸ್ಟ್ರಿಕ್ಟ್ ಎಡಿಟಿಂಗ್ ಈ ಆಪ್ಷನ್ ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಸ್ ಸ್ಟಾರ್ಟ್ ಪ್ರೊಟೆಕ್ಟಿಂಗ್ ನಾವಿಲ್ಲಿ ಪಾಸ್ವರ್ಡ್ ಅನ್ನ ಹಾಕಬೇಕಾಗುತ್ತೆ. ರೀಟೈಪ್ ಪಾಸ್ವರ್ಡ್ ಅಥವಾ ರೀಎಂಟರ್. ನಂತರ ಓಕೆ. ನಂತರ ನಾವಿಲ್ಲಿ ಯಾವುದೇ ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ನೀವಿಲ್ಲಿ ನೋಡಬಹುದು ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಹೈಡ್ ಆಗುತ್ತೆ. ಹೋಮ್ ಮೆನು ನೀವಿಲ್ಲಿ ನೋಡಬಹುದು ಎಲ್ಲ ಆಪ್ಷನ್ ಹೈಡ್ ಆಗಿದೆ. ನಂತರ ಇನ್ಸರ್ಟ್ ಮೆನು. ಈ ರೀತಿಯಾಗಿ ನಮಗೆ ಯಾವುದೇ ಆಪ್ಷನ್ ಇಲ್ಲಿ ವರ್ಕ್ ಆಗೋದಿಲ್ಲ. ಈ ರೀತಿಯಾಗಿ ನಾವು ನಮ್ಮ ಡಾಕ್ಯುಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು. ನಂತರ ಸ್ಟಾಪ್ ಪ್ರೊಟೆಕ್ಷನ್ ಆಪ್ಷನ್. ನಾವು ಕೊಟ್ಟಂತಹ ಪಾಸ್ವರ್ಡ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಎಲ್ಲ ಆಪ್ಷನ್ ಆಕ್ಟಿವೇಟ್ ಆಗಿದೆ. ಹೋಮ್ ಮೆನು, ಇನ್ಸರ್ಟ್ ಈ ರೀತಿಯಾಗಿ ನಾವೀಗ ಯಾವುದೇ ಚೇಂಜಸ್ ಬೇಕಾದರೂ ಮಾಡಬಹುದು. ಈ ರೀತಿಯಾಗಿ ನಾವು MS ವರ್ಡ್ ಡಾಕ್ಯುಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು.